ಹಾಯ್ ಗೈಸ್, ವೆಲ್ಕಮ್ ಟು ಫುಕಾಕ್. ಫೈನಲಿ ರೀಚ್ ಆಗಿದ್ದೀವಿ ಫುಕಾಕಿಗೆ. ಏರ್ಪೋರ್ಟ್ ಅಂತೂ ಹೇಳೋಷ್ಟೇನು ದೊಡ್ಡ ಇಲ್ಲ. ಇಳಿದ ತಕ್ಷಣನೇ ನೀವು ಇಮಿಗ್ರೇಷನ್ ಬಂದ್ಬಿಡುತ್ತೆ. ಇಮಿಗ್ರೇಷನ್ ಆದ್ಮೇಲೆ ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಬಂದ್ಬಿಡ್ಬೋದು ಹಂಗೆ. ದಿಸ್ ಇಸ್ ಹೌ ಏರ್ಪೋರ್ಟ್ ಲುಕ್ಸ್ ಲೈಕ್. ಈ ಟ್ಯಾಕ್ಸಿ ಡ್ರೈವರ್ ಬಿಡ್ತಿಲ್ಲ ಗುರು ನಮ್ಗೆ ಅವಾಗಿಂದ, ಹಿಂದೆ ಬಿದ್ದಿದ್ದಾನೆ. ನಾವು ಗ್ರ್ಯಾಬಲ್ಲಿ ಹೋಗೋಣ ಅಂತ ಮಾಡಿದ್ವಿ. ಗ್ರ್ಯಾಬಲ್ಲಿ 380 ತೋರಿಸ್ತಿದೆ ಡಾಂಗ್, ವಿಚ್ ಇಸ್ 3,80,000. ಇವಾಗ ಇವ್ರ ಹತ್ರ ಹೆಂಗೋ 320ಕ್ಕೆ ಡೀಲ್ ಮಾಡಿ ಹೋಗ್ತಾ ಇದ್ದೀವಿ. ಗ್ರ್ಯಾಬಲ್ಲಿ ಕಾರ್ಡ್ ಆಲ್ರೆಡಿ ಆ್ಯಡ್ ಆಗಿತ್ತು, ಸೊ ವಿ ಥಾಟ್ ಆಫ್ ಗ್ರ್ಯಾಬ್. ಬಟ್ ಇವ್ನು ಮನಿ ಎಕ್ಸ್ಚೇಂಜ್ ಹತ್ರ ನಿಲ್ಲಿಸ್ತೀನಿ ಅಂದ. ಹೆಂಗೂ ವಿ ಹ್ಯಾವ್ ಟೈಮ್, ಸೊ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಹೋಗ್ತೀವಿ. ಅವ್ನ ನಂಬರ್ ಕೊಟ್ಟರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೆಗೋಷಿಯೇಟ್ ಮಾಡಿದ್ರೆ 300ಗೂ ಬರ್ತಿದ್ದ, ಬಟ್ ವಿನಯ್ ಲೈಕ್ 320 ಕೊಡಿ ಅಂತ. ನೋಡಿ ಅಣ್ಣ ತಮ್ಮನ ತರ ಹೋಗ್ತಿದಾರೆ ಹಿಂಗೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. For 50 instead of 1,030,000, 1,050,000 you're asking, right? 20,000. Yeah, give 1,050,000 at least. 1,030,000 is too less. Okay. हाँ. ಜಸ್ಟ್ ಹೋಟೆಲ್ ರೀಚ್ ಆದ್ವಿ. ನೋಡ್ಬೇಕು ಅಲ್ಲಿ ಚೆಕ್ ಇನ್ ಕೊಡ್ತಾರೋ ಇಲ್ಲೋ ಅಂತ. ಚೆಕ್ ಇನ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲಗೇಜ್ ಡ್ರಾಪ್ ಮಾಡೋದು ಸಿಕ್ಕಿದ್ರೆ ಸಾಕು. ಇದೇನ್ ಸ್ಕ್ಯಾನರ್ ನೋಡ್ತಿದ್ದೀರಲ್ಲ, ಇದು ಅವ್ರು ಹೇಳಿದ್ರು ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸಫಾರಿಗೆ ಆಮೇಲೆ ವಿನ್ ವಂಡರ್ಸ್ಗೆಲ್ಲ ಬಸ್ ಸ್ಕೆಡ್ಯೂಲ್ ಹಿಂಗ್ ತೋರಿಸುತ್ತೆ. See, actually, if you are booking Win Holidays, right, I'll post a screenshot of this. Okay, ನೀವು ಏರ್ಪೋರ್ಟ್ ಇಂದ ಡೈರೆಕ್ಟ್ ಆಗಿ ವಿನ್ ಹಾಲಿಡೇಸ್ ಗೆ ಫ್ರೀ ಆಗಿ ಬರ್ಬೋದು. ಹೌದಾ? ಇನ್ ದಿಸ್ ಬಸ್ ಅವರೇ ಬಸ್ ಫೆಸಿಲಿಟಿ ಪ್ರೊವೈಡ್ ಮಾಡಿದ್ದಾರೆ. ಟೈಮ್ ಸ್ಲಾಟ್ ಕೂಡ ಇದೆ. ನಮ್ಗೆ ಮುಂಚೆ ಗೊತ್ತಿದ್ದಿಲ್ಲ, ಬಟ್ ನೀವು ಇನ್ಫಾರ್ಮೇಶನ್ ಯೂಸ್ ಮಾಡಿ. ನಾನು ನಿನ್ನೆ ಹೇಳಿದ್ನಲ್ಲ ಫೆಸಿಲಿಟಿ ಇದೆ ಅಂತ. ಇವ್ರದ್ದು ವಾಟ್ಸ್ಆಪ್ ನಂಬರು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತಗೊಳಕ್ಕೆ. ಇಲ್ಲೇ ಬಂದು ಇನ್ಫಾರ್ಮೇಶನ್ ತಗೋಬೇಕು. ಹೋಯ್ತು 1,500,000. ಲಗೇಜ್ ಡ್ರಾಪ್ ಮಾಡಿ ಇಲ್ಲೇ ವಾಶ್ರೂಮ್ ಹತ್ರ ರೆಡಿಯಾಗಿ ಇವಾಗ ನಾವು ವಿನ್ ಸಫಾರಿಗೆ ಹೋಗ್ತಾ ಇದ್ದೀವಿ. ಸೊ ವಾಶ್ರೂಮ್ಸ್ ಎಲ್ಲ ಮಸ್ತಿದೆ ರೆಡಿ ಆಗೋಕ್ಕೆ, ಸೊ ಏನೂ ಪ್ರಾಬ್ಲಮ್ ಆಗಿಲ್ಲ. ಇಲ್ಲಿಂದಾನೇ ನಿಮಗೆ ವಿನ್ ವಂಡರ್ಸ್ಗೆ ಆಮೇಲೆ ಸಫಾರಿಗೆಲ್ಲ ಬಸ್ ಸಿಗುತ್ತೆ, ಫ್ರೀ ಬಸ್ಸು. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಹಾಗೆ ನಮ್ಗೆ ಗೊತ್ತಿರಲಿಲ್ಲ ಏರ್ಪೋರ್ಟಿಂದಾನು ಇಲ್ಲಿ ಬರೋಕ್ಕೆ ಫ್ರೀ ಬಸ್ ಇರುತ್ತೆ ಅಂತ. ಸುಮ್ಮನೆ 1,000 ರೂಪೀಸ್ ಸ್ಪೆಂಡ್ ಮಾಡಿ ಬಂದ್ವಿ. ಐ ಥಿಂಕ್ ದಟ್ ಬಸ್, ಗ್ರೀನ್ ಬಸ್. ಥ್ಯಾಂಕ್ ಯು. ಓಕೆ, ಇವಾಗ ಇಲ್ಲೇ ಬರತ್ತಂತೀರೋ ಸಫಾರಿಗೆ ಬಸ್ ಬಂದಿದೆ. ವಿನ್ ಹಾಲಿಡೇಸ್ ಇಂದಾನೇ ಫ್ರೀ ಆಗಿ ಕೊಡ್ತಾರೆ ಇದನ್ನೆಲ್ಲ. ನಮ್ದು ಹೋಟೆಲಿಂದ ಈ ಬಸ್ಸಲ್ಲಿ ಬಂದ್ವಿ. ಫ್ರೀಯಾಗೆ ಕರ್ಕೊಂಡ್ ಬರ್ತಾರೆ. ಇಲ್ಲಿ 3-4 ಹೋಟೆಲ್ ಸ್ಟಾಪ್ ಇತ್ತು. ವಿಸಾ, ರಾಡಿಸನ್, ವಿನ್ ಹಾಲಿಡೇಸ್ ಅಂಡ್ ಇನ್ನೊಂದು 2-3 ಹೋಟೆಲ್ ಸ್ಟಾಪ್ ಕೂಡ ಇತ್ತು. ಹಾಗೆ ನಿಮ್ಮ ಬಸ್ ಟರ್ಮಿನಲ್ ಕೂಡ ಬಿಡ್ತಾರೆ. ಬಸ್ ಟರ್ಮಿನಲ್ ಇಂದ ನೀವು ಆರಾಮಾಗಿ ಏರ್ಪೋರ್ಟ್ ಹೋಗ್ಬೋದು. ಸೊ ದರ್ ಆರ್ ಲಾಟ್ ಆಫ್ ಫೆಸಿಲಿಟೀಸ್. ನೀವು ವಿನ್ ಹಾಲಿಡೇಸ್ ಅಲ್ಲಿ ಏನಾದರೂ ಉಳ್ಕೊಳ್ಳೋದಿದ್ರೆ. ಇವಾಗ ವಿನ್ ಪರ್ಲ್ ಸಫಾರಿಗೆ ಬಂದಿದ್ದೀವಿ. ಹ್ಯಾಟ್ ಎಷ್ಟು ಕೇಳಬೇಕು? How much? This one? This one, 320,000. Okay. Too much. Too much, yeah. Okay, ನಾವು ಈ ವಿನ್ ಪರ್ಲ್ ಸಫಾರಿ ಅಟ್ರಾಕ್ಷನ್ ಏನಿದೆಯಲ್ಲ ಇದನ್ನ ಕ್ಲೂಕಲ್ಲಿ ಬುಕ್ ಮಾಡಿದ್ವಿ.
ಸೊ ಕ್ಲೂಕಲ್ಲಿ ಸಪ್ರೇಟಾಗಿ ಬುಕ್ ಮಾಡಿಲ್ಲ. ಕ್ಲೂಕಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಪಾಸ್ ಅಂತ ಇತ್ತು. ಸೊ ನೀವು 3 ಮೇನ್ ಅಟ್ರಾಕ್ಷನ್, 1 ಸಬ್ ಅಟ್ರಾಕ್ಷನ್ ಈ ಥರ ಎಲ್ಲ ತೊಗೋಬೋದು. ಆ ಎಕ್ಸ್ಕ್ಲೂಸಿವ್ ಪಾಸ್ದು ಲಿಂಕ್ ನಾನು ಹಾಕಿರ್ತೀನಿ, ವಾಟ್ ಇಟ್ ಇಸ್ ಎಕ್ಸಾಕ್ಟ್ಲಿ ಕಾಲ್ಡ್ ಆಸ್. ನೀವು ಅದನ್ನು ಬುಕ್ ಮಾಡಿಕೊಂಡು ಮೇಜರ್ ಅಟ್ರಾಕ್ಷನ್ 2 ತೊಗೊಂಡು ಇನ್ನೊಂದು ಯಾವ್ದಾದ್ರು ನಾರ್ಮಲ್ ಅಟ್ರಾಕ್ಷನ್ ತೊಗೋಬೋದು. ಒಂದು ಛತ್ರಿಗ. ಸೊ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಕ್ಲೂಕ್ ಎಕ್ಸ್ಕ್ಲೂಸಿವ್ ಪಾರ್ಸಲ್ ಬುಕ್ ಮಾಡಿದ್ವಿ. ಸೊ ಏನಿಲ್ಲ, ಒಂದ್ಸತಿ ಬುಕ್ ಆದಮೇಲೆ ನೀವು ವೋಚರ್ ಅಲ್ಲ ತೋರಿಸಿ. ಏನಾಯ್ತು? I got scared. Thank you. Okay. It's like 2 hours. Okay. Yeah, if you don't want to work, you can buy Zoo Tramp. Zoo Tramp is how much? 100,000 per person. 100? Right, 100,000 per person. Second ever in Safari, you will have free bus to travel in there. That every 10 to 15 minutes, one bus route. Okay. The best part is ಇಲ್ಲಿ ಜಾಸ್ತಿ ಬಿಸಿಲಿಲ್ಲ, ಮರ ಗಿಡ ಎಲ್ಲ ಇರೋದ್ರಿಂದ ಆರಾಮ್ ತಂಪಿದೆ, ನಡ್ಕೊಂಡು ಹೋಗ್ಬೋದು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಫ್ಲೆಮಿಂಗೋಸ್ನ. ಸೋ ಕ್ಯೂಟ್. ಇಲ್ಲೊಬ್ನಿದಾನೆ, ನೋಡ್ವಿ ನೀವು. ನಾವಿವಾಗ ಝೂ ಟ್ರಾಮ್ ಟಿಕೆಟ್ ತಗೋತಾ ಇದೀವಿ, ಬಿಕಾಸ್ ಕಾಲಲ್ಲೇ ನಡ್ಕೊಂಡು ಹೋದ್ರೆ 2 ತಾಸು ಮೇಲೆ ಆಗತ್ತಂತೆ. ಅದಕ್ಕೆ ಎಲ್ಲ ಕವರ್ ಆಗ್ಬೇಕಂದ್ರೆ ಟಿಕೆಟ್ ತಗೊಳ್ಳೋದು ಬೆಟರು. ಆ್ಯಂಡ್ ಒಬ್ಬರಿಗೆ 330 ರೂಪಾಯಿನೂ ಆಗುತ್ತೆ. ಸೊ ವಿ ಕ್ಯಾನ್ ಟೇಕ್ ಇಟ್. ಇವಾಗ ಝೂ ಟ್ರಾಮಲ್ಲಿ ಕೂತಿದ್ದೀವಿ. ಈ ಥರ ಗಾಡಿ ಇಲ್ಲಿಂದನೇ ಎಲ್ಲ ಪ್ರಾಣಿ ತೋರಿಸ್ತಾ ಹೋಗ್ತಾರೆ ನಿಮಗೆ. ಇವಾಗ ಝೂ ಟ್ರಾಮಿನ್ ಫಸ್ಟ್ ಸ್ಟಾಪ್ ರೆಪ್ಟೈಲ್ ಏರಿಯಾಗ ನಿಲ್ಸಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದ್ರೆಲ್ಲ ಇದೆ ನೋಡೋದಕ್ಕೆ. ಸಿ ನೋಡ್ರು ಎಷ್ಟು ದೊಡ್ಡದಿದಾನೆ. Left side now. On the left. ಯಾಕಷ್ಟು ರೆಸ್ಟ್ಲೆಸ್ ಆಗಿ ಓಡಾಡ್ತಿದ್ದಾನ ಅವನು? ಹಂಗ್ರಿ. ಸೀಮ್ಸ್ ಟು ಬಿ ಹಂಗ್ರಿ ಅಲ್ಲ. ಸೊ ನಾ ಇವಾಗ ಸಫಾರಿಗೆ ಬಂದಿದ್ದೀವಿ. ಸಫಾರಿ 3:15 ಕ್ಲೋಸ್ ಆಗಿಬಿಡತ್ತೆ. ಅದಕ್ಕೆ ಫಸ್ಟ್ ಸಫಾರಿ ಮುಗಿಸ್ಕೊಂಡು ಆಮೇಲೆ ಜಿರಾಫೆ ಕೆಫೆ, ಆಮೇಲೆ ಅದೇನು ಜಿಂಕೆ ಎಲ್ಲ ಇದೆಲ್ಲ ಆಮೇಲೆ ನೋಡ್ಕೋಬೋದು. ನನ್ನ ಸಜೆಷನ್ ಅಂದರೆ ಮೊದಲು ಸಫಾರಿ ಮುಗಿಸ್ಕೊಂಡ್ಬಿಡಿ, ಸೊ ದ್ಯಾಟ್ ಮೇಜರ್ ಏನು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ವಿನ್ಫಾಲ್ದು ಅದು ಮುಗಿಯತ್ತೆ ನಿಮಗೆ. ಸೊ ಸಫಾರಿ ಹತ್ರ ಬಂದರೆ ಈ ಥರ ಬಸ್ ಇರುತ್ತೆ. ಬಸ್ ತೊಗೊಂಡು ನೀವು ಸಫಾರಿ ಸ್ಟೇಷನ್ಗೆ ಹೋಗ್ಬೋದು.
ಹೆಂಗಿದ್ ಗುರು ಸಫಾರಿ ಎಕ್ಸ್ಪೀರಿಯನ್ಸ್? ಹಾ ಚೆನ್ನಾಗಿತ್ತು. ಜೀವನೇ ತುಂಬ್ಕೊಂಡ್ಬಿಟ್ಟಿದೆ ಜಾಸ್ತಿ. ಆದ್ರ ಹುಲಿ ಮಾತ್ರ ಮಸ್ತ್ ಸ್ಪಾಟ್ ಆಯ್ತು. ಹುಲಿ ಚಲೋ ಇತ್ತು, ಕರಡಿ ಚಲೋ ಇತ್ತು. ಲಯನ್ಸ್ ಅಂತೂ ಒಂದು ಎದ್ದೇ ಇಲ್ಲ, ಎಲ್ಲ ಕಾಲ್ ಮೇಲೆ ಮಾಡ್ಕೊಂಡು ಮಲಗಿದ್ವು. ಇವಾಗ ಜಿರಾಫೆ ರೆಸ್ಟೋರೆಂಟಿಗೆ ಹೋಗ್ತಿದೀವಿ. ನೋಡ್ಬೇಕು ಹೆಂಗಿದೆ ಅಂತ. ಜಿರಾಫೆ ಜೊತೆ ವ್ಯೂ ಇರತ್ತೆ ಅಂದಿದ್ರು ತಿನ್ಬೇಕಾದ್ರೆ. ಲೆಟ್ಸಿ. ಈಗ ಊಟ ಮಾಡ್ಕೊಂಡು ನೆಕ್ಸ್ಟ್ ನಾವು ಬರ್ಡ್ಸ್ ಇರೋ ಕಡೆ ಹೋಗ್ತಿದೀವಿ. ನೋಡ್ಬೇಕು ಯಾವ್ಯಾವ ಬರ್ಡ್ಸ್ ಇದೆ ಅಂತ. ಅದಕ್ಕೆ ಇದೆ ಹಾಯ್, ಹೇಗಿದ್ದೀರಾ ಸರ್? ದುಡ್ಡು ಕೊಟ್ಟೆಲ್ಲ ಬಂದು ಇಟ್ಕೊಳ್ಳಲ್ಲ ನಿಮ್ಮನ್ನ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಯಾರು ನೀವು? ಹೆಸರು ಹೇಳ್ರು. ಒಬ್ಬೊಬ್ಬರೇ ಬಂದು ಹೆಸರು ಹೇಳಿ. ವಿನ್ ಸಫಾರಿ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಬುಕ್ಕಿಂಗ್ ಹೇಗೆ ಮಾಡಬೇಕು ಅಂತಲ್ಲ. ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟಲ್ಲಿ ಹಾಕಿ. ಹಾಗೆ ನೀವು ಸಫಾರಿ ಬರಬೇಕಂದ್ರೆ ಪ್ಲೀಸ್ ಬೆಳಿಗ್ಗೆ ಬನ್ನಿ. ಬಿಕಾಸ್ 3:30ಗೆಲ್ಲ ಮೇಜರ್ ಅಟ್ರಾಕ್ಷನ್ ಏನಿದೆಯಲ್ಲ ಸಫಾರಿ, ಅದು ಮುಗ್ದೋಗ್ಬಿಡತ್ತೆ. ನೀವು ಈ ಲಯನ್ನು, ಟೈಗರ್ ಸ್ಪಾಟ್ ಮಾಡೋದು, ಕರಡಿ ಸ್ಪಾಟ್ ಮಾಡೋದು ಇದೆಲ್ಲ 3:30ಗೆ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಬೆಳಿಗ್ಗೆ ಬಂದರೆ ಎಲ್ಲ ಕವರ್ ಮಾಡ್ಕೋಬೋದು. ಆ್ಯಂಡ್ ಝೂ ಟ್ರಾಂಪ್ ಕೂಡ ತೊಗೊಳ್ಳಿ. ಇಟ್ಸ್ ಈಸಿಯರ್ ಟು ಟ್ರಾನ್ಸ್ಪೋರ್ಟ್ ಆ್ಯಂಡ್ ಆಲ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಫುಕಾಕ್ ನೈಟ್ ಲೈಫ್ ಬಗ್ಗೆ ಹಾಕ್ತಾ ಇದ್ದೀನಿ. ಸ್ಟ್ರೀಟ್ಸ್ ಹೇಗಿದೆ ಅಂತಲ್ಲ. ಸೊ ಕಂಪ್ಲೀಟ್ ವೆನಿಸ್ ಸ್ಟೈಲ್ ಸ್ಟ್ರೀಟ್ ನೋಡ್ಬೋದು ನೀವು ಇಲ್ಲಿ. ಸೊ ಟಿಲ್ ದೆನ್ ಬಾಯ್.